ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ನಾವು ಸೆಕೆಂಡ್ ಫ್ಲೋರ್ ಹೋಗಿ ಬಂದ್ವಿ. ಇವಾಗ ಇದು ಫುಲ್ ಹೋಟೆಲ್ ರೇಂಜ್ ಐಟಮ್ ಸಿಗುತ್ತೆ ಇಲ್ಲಿ. ಇದು ಎಲ್ಲ ಬಫೆ ಕೌಂಟರ್ ಗೆ ಇಡ್ತಾರಲ್ಲ, ಶಫಿಂಗ್ ಡಿಶಸ್ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಹಾಟ್ ನೀರ್ ಹಾಕಿದ್ರೆ ಕೆಳಗಡೆ ನಿಮ್ ಐಟಮ್ ಬಿಸಿ ಆಗಿರುತ್ತೆ. ಇದು ಹೈಡ್ರಾಲಿಕ್, ಆಟೋಮೆಟಿಕ್ ಸಾಫ್ಟ್ ಕ್ಲೋಸ್ ಆಗ್ತಾ ಇರುತ್ತೆ ಸ್ಲೋ ಆಗಿ. ಇದ್ರಲ್ಲಿ ನಾರ್ಮಲ್ ಲಿಫ್ಟ್ ಟಾಪ್, ನಾರ್ಮಲ್ ಫುಡ್ ಏನಂದ್ರೆ ಬಿಸಿ ಆಗಿರುತ್ತೆ. ಕೆಳಗಡೆ ಹಾಟ್ ನೀರು ಮತ್ತೆ ಗ್ಯಾಸ್ ಕಪ್ ಇಟ್ರೆ ಬಿಸಿ ಆಗಿರುತ್ತೆ. ಇದು ಸಿಮಿಲರ್ ಸೇಮ್ ಮಾಡಲ್ ಡಿಫರೆಂಟ್ ಡಿಸೈನ್ ಅಷ್ಟೇ. ಸೇಮ್ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ. ಪ್ರದೀಪ್ ಬ್ರ್ಯಾಂಡ್ SF304 ಬರುತ್ತೆ. ಇದು ಸೇಮ್ ಟೇಬಲ್ ಟಾಪ್, ಡೈರೆಕ್ಟ್ ಇಂಡಕ್ಷನ್ ಮೇಲೆ ಇಡಬಹುದು ಬಫೆ ಕೌಂಟರ್ಗೆ. ಸರ್ ಇದೆಲ್ಲ ಒಂದೊಂದೇ ಸೈಜ್ ಸಿಕ್ಕೋದಾ? ಇಲ್ಲ, 3 ಲೀಟರ್, ಸ್ಕ್ವೇರ್, ರೌಂಡ್ ಎಲ್ಲ ಶೇಪ್ಸ್ ಬರುತ್ತೆ, ಸೈಜಸ್ ಬರುತ್ತೆ. 10 ಲೀಟರ್ಸ್ 10 ಲೀಟರ್ಸ್ ಬರುತ್ತೆ. ಮತ್ತೆ ಯಾವಾಗ್ಲೂ ಫುಲ್ ಸ್ಟಾಕ್ ಅಲ್ಲಿ ಇರುತ್ತೆ. ಡಿಸೈನ್ಸ್ ಬೇಕಾದ್ರೆ ನಮ್ ಕ್ಯಾಟಲಾಗ್ ತೋರಿಸ್ತೀವಿ. ಎಲ್ಲ ಯೂನಿಕ್ ಆಗಿ ಡಿಸೈನ್ಸ್, ಕಲರ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸೇಮ್ ಇದ್ರಲ್ಲೇ ಸ್ಟೀಲ್ ಎಲ್ಲಿದೆ ಗೋಲ್ಡ್ ಕಲರ್, ರೋಸ್ ಗೋಲ್ಡ್ ಕಲರ್ ಎಲ್ಲ ಬರುತ್ತೆ. ಗ್ಲಾಸ್ ಅಲ್ಲಿ ಸ್ಟಫಿಂಗ್ ಡಿಶ್, ಒಳಗಡೆ ಸ್ಟೀಲ್, ನಿಮ್ಗೆ ಲುಕ್ ಬರ್ಬೇಕಂದ್ರೆ ಸರ್ ಇದೇನ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ? ಇದು ನಿಮ್ಗೆ ಬಫೆ ಕೌಂಟರ್ಸ್ ಅಲ್ಲಿ, ರೆಸಾರ್ಟ್ಸ್ ಅಲ್ಲಿ, ಹೋಟೆಲ್ಸ್ ಅಲ್ಲಿ ಸರ್ವಿಂಗ್ ಎಲ್ಲದಕ್ಕೆ ಯೂಸ್ ಬರುತ್ತೆ. ಫುಡ್ ನ ಬಿಸಿ ಇರುತ್ತೆ ಮೇನ್. ಹಾಟ್ ನೀರು ಮತ್ತೆ ಫ್ಯೂಲ್ ಹಾಕೋತಾರೆ. ಇಲ್ಲಿಂದ ಹಾಕೋತಾರೆ, ಸೈಡ್ ಇಂದ ಇಡಬಹುದು, ಬಿಸಿ ಆಗಿರುತ್ತೆ. ಇದ್ರಲ್ಲಿ ಸೈಜಸ್ ಅವೈಲೇಬಲ್ ಇದೆಯಾ? ಇದ್ರಲ್ಲಿ ಒಂದು 6 ಸೈಜ್ ಬರುತ್ತೆ. 6 ಸೈಜ್ ಸಿಗುತ್ತೆ. ಇದು ವಿತ್ ಲೆಗ್ಸ್, ಡೈರೆಕ್ಟ್ ಇಲ್ಲೇ ಫ್ಯೂಲ್ ಇಟ್ಬಿಟ್ಟು ಬಿಸಿ ಇರುತ್ತೆ ಐಟಮ್ಸ್. ಇದು ಸ್ಕ್ವೇರ್, ರೌಂಡ್, ಸ್ಕ್ವೇರ್ ಅಲ್ಲಿ ಚಿಕ್ತು ಸಿಗುತ್ತೆ, ರೆಕ್ಟಾಂಗಲ್. ಇದ್ರಲ್ಲಿ ನಿಮ್ ಗ್ಲಾಸ್ ಟಾಪ್ ಬೇಕಾದ್ರೆ ಕಸ್ಟಮೈಸ್ ಮಾಡಬಹುದು. ಗೋಲ್ಡ್ ಮತ್ತೆ ರೋಸ್ ಗೋಲ್ಡ್ ಕಲರ್ಸ್ ಬರುತ್ತೆ. ಇದರಲ್ಲಿ ನಮ್ಗೆ ಬೇರೆ ಬೇರೆ ಸೈಜಸ್ ಬೇಕಾದ್ರೆ ನೀವು ಮಾಡ್ಕೊಡ್ತೀರಾ? ಮೇಕ್ ಟು ಆರ್ಡರ್ ಇದೆಯಾ ನಿಮ್ಮ ಹತ್ರ? ಕಸ್ಟಮೈಸ್ ಬೇಕಾದ್ರೆ ಮಾಡಬಹುದು. ಇದನ್ನೇ ಕೆಲವು ಜನ ಪ್ಲಾಟ್ಫಾರ್ಮ್ ಅಲ್ಲೇ ಫಿಟ್ ಮಾಡಿಸ್ತಾರೆ, ಅದನ್ನು ಮಾಡ್ಕೊಡ್ತೀವಿ ಬೇಕಾದ್ರೆ. ಇದು ಹೈಡ್ರಾಲಿಕ್, ಈಸಿಯಾಗಿ ಕ್ಲೋಸ್ ಆಗುತ್ತೆ ನಿಮ್ಗೆ. ಸ್ಕ್ವೇರ್, ರೌಂಡ್, ರೆಕ್ಟಾಂಗಲ್ 3 ಶೇಪ್ ಬರುತ್ತೆ. ಇದು ಎಲ್ಲ ಮೇನ್ಲಿ ರೈಸ್ ಗೆ ಹೋಗುತ್ತೆ ಇದು. ಮತ್ತೆ ಇದು ಲಿಡ್ ಅಲ್ಲಿ ಗ್ಲಾಸ್ ಇರೋದ್ರಿಂದ ಗೊತ್ತಾಗುತ್ತೆ ಒಳಗಡೆ ಏನ್ ಐಟಮ್ ಇದೆ. ಸತಿ ಓಪನ್ ಮಾಡೋದ್ ಅವಶ್ಯಕತೆ ಇಲ್ಲ. ಬಂದ್ಬಿಟ್ಟು ಪ್ಲೇಟ್ ವಾರ್ಮರು, ನಿಮ್ಗೆ ಡಿಸ್ಇನ್ಫೆಕ್ಟ್ ಎಲ್ಲ ಮಾಡುತ್ತೆ ಪ್ಲೇಟ್ಸ್ ನ. ಸಿರಾಮಿಕ್, ಮೆಲಮೈನ್ ಎಲ್ಲ ಪ್ಲೇಟ್ಸ್ ಒಳಗಡೆ ಹೋಗ್ಬಿಟ್ಟು ಅಪ್ರಾಕ್ಸ್ 100 ಪ್ಲೇಟ್ ತನಕ ಹಾಕೋಬಹುದು. ಆನ್ ಆಫ್ ಮಾಡಿದ್ರೆ ಬಿಸಿ ಬಿಟ್ಟು ಡಿಸ್ಇನ್ಫೆಕ್ಟ್ ಆಗುತ್ತೆ. ಅಂದ್ರೆ ಇದು ವಾಷಿಂಗ್ ಆಗುತ್ತೆ, ಏನಾಗುತ್ತೆ? ಡಿಸ್ಇನ್ಫೆಕ್ಟ್ ಆಗುತ್ತೆ, ಜರ್ಮ್ಸ್ ಎಲ್ಲ. ವಾಶ್ ಆದ್ಮೇಲೆ ಇಡಬೇಕು ಇದ್ರೊಳಗಡೆ, ಆಫ್ಟರ್ ವಾಷಿಂಗ್. ಓಕೆ ಸರ್, ಇದನ್ನ ಮನೆಯವರು ತಗೊಂಡು ಹೋಗ್ತಾರೆ ಯಾರಾದ್ರೂ? ಮನೆ ಇಲ್ಲ, ಮೇನ್ಲಿ ಹೋಟೆಲ್ಸ್ ಮತ್ತೆ ರೆಸಾರ್ಟ್ಸ್ ಅವರು ಜಾಸ್ತಿ ಬಫೆ ಕೌಂಟರ್ ಪ್ಲೇಟ್ಸ್ ಯಾರು ಬೇಕಂತ ತಗೊಂಡು. ಓಕೆ ಸರ್, ಇದೆಲ್ಲ ಏನು? ಇದೆಲ್ಲ ಫುಡ್, ವಡೆ ಎಲ್ಲ ಬಿಸಿ ಇಡಕ್ಕೆ. ಕೆಳಗಡೆ ಹ್ಯಾಲೋಜನ್ ಲೈಟ್ ಬರುತ್ತೆ, ಬಿಸಿ ಇರುತ್ತೆ ಇದ್ರಲ್ಲಿ. ಮತ್ತೆ ಇದ್ರಲ್ಲಿ ಸ್ಪೂನ್ಸ್ ಎಲ್ಲ ಡಿಸ್ಇನ್ಫೆಕ್ಟ್ ಮಾಡಕ್ಕೆ ಸ್ಪೂನ್ಸ್ ಇಡ್ತಾರೆ. ಸ್ಪೂನ್ಸ್ ಇಟ್ಕೋಬಹುದು. ಓಕೆ. ಮತ್ತೆ ಇದು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಡೈರೆಕ್ಟ್ ರೇಂಜ್ ಎಲ್ಲ ಸ್ಟೋರ್ ಮಾಡಕ್ಕೆ. ಡೈರೆಕ್ಟ್ ವಿತ್ ಸ್ಕೂಪ್ ಇಂದ ಐಟಮ್ ತಗೊಂಡು ಯೂಸ್ ಮಾಡಿ ಕ್ಲೋಸ್ ಮಾಡಬಹುದು. ಸರ್ ಏನ್ ಮೆಟೀರಿಯಲ್ ಇದು? ಪ್ಲಾಸ್ಟಿಕ್ ವಿತ್ ಪಾಲಿಕಾರ್ಬೊನೇಟ್. ಪಾಲಿಕಾರ್ಬೊನೇಟ್. ಓಕೆ. ಇದು ವಿಡಿಎಂ ಅವ್ರದ್ದು 1500 ವಾಟ್ಸ್ ಹೆವಿ ಡ್ಯೂಟಿ ಮಿಕ್ಸರ್. ಇದ್ರಲ್ಲಿ 1 ಲೀಟರ್ ಜಾರು, 2 ಲೀಟರ್ ಜಾರು, ಇವಾಗ ಹೊಸದಾಗಿ 3 ಲೀಟರ್ ಜಾರು ಬಿಟ್ಟವ್ರೆ. 1500 ವಾಟ್ಸ್ ಬರುತ್ತೆ. ಮ್ಯಾಕ್ಸ್ ಲೋಡ್ ಅಪ್ ಟು 2400 ವಾಟ್ಸ್ ತನಕ ತಗೊಳುತ್ತೆ. ಇದು ಸಿಮಿಲರ್ ಇದರಲ್ಲಿ ಪ್ರೀತಿ ಅವ್ರದ್ದು 1300 ವಾಟ್ಸ್ ಮೋಟರ್ ಬರುತ್ತೆ. ಇದರಲ್ಲಿ 2 ಜಾರ್ಸ್ ಬರುತ್ತೆ ನಿಮಗೆ. 2 ಜಾರ್ಸ್ ಅಷ್ಟೇನಾ ಬರೋದು? ಕಮರ್ಷಿಯಲ್ ಅವ್ರಿಗೆ ದೊಡ್ಡದು, ಒಂದು ಚಿಕ್ಕದು. ಓಕೆ. ಇದು ಸರ್ ಪವರ್ ಮಿಕ್ಸಿ ಅಂತಿರಲ್ಲ, ಅದು ವಿಜಯಲಕ್ಷ್ಮಿ ಅವ್ರದ್ದು ಪವರ್ ಮಿಕ್ಸಿ. ಸುಜಾತ ತರ ಮಾಡಿದ್ದಾರೆ ಹೊಸದಾಗಿ.
ಇದ್ರಲ್ಲಿ 3 ಜಾರ್ ಬರುತ್ತೆ, ಒಂದ್ ಚಟ್ನಿ ಮತ್ತೆ 2 ದೊಡ್ಡ ಜಾರ್ ಬರುತ್ತೆ ವೆಟ್ ಗ್ರೈಂಡಿಂಗ್ ಡ್ರೈ ಗ್ರೈಂಡಿಂಗ್. ಇದು 900 ವಾಟ್ ಮೋಟರ್ ಬರುತ್ತೆ. 900 ವ್ಯಾಟ್ಸ್ ಇದೆ, ಮನೆಗೆ ತಗೊಂಡೋಗ್ಬೋದಲ್ಲ ಇದನ್ನ? ಇದರಲ್ಲಿ ವಾಪಸ್ ಜ್ಯೂಸ್ ಅಂಗಡಿ ಎಲ್ಲ ಅದಕ್ಕೆ ಜಾಸ್ತಿ ಹೋಗುತ್ತೆ. ಇದು ಬಾರ್ ಬ್ಲೆಂಡರ್ಸ್, ಮಾಕ್ಟೇಲ್ಸ್ ಕಾಕ್ಟೇಲ್ಸ್ ಎಲ್ಲ ಮಾಡಕ್ಕೆ ಸರಿ ಹೋಗುತ್ತೆ. ಬಾರ್ಸ್ ಅಲ್ಲಿ ಸ್ಮೂದೀಸ್ ಎಲ್ಲ ಮಾಡಕ್ಕೆ ಹೋಗುತ್ತೆ. ಅದು ಒಂದೇ ಜಾರ ಬರೋದು? ಇದ್ರಲ್ಲಿ 1 ಜಾರ್ ಬರುತ್ತೆ. ಅಡಿಷನಲ್ ಬೇಕಾದ್ರೆ ಈ ಚಿಕ್ಕ ಜಾರು ಸಿಗುತ್ತೆ. ಅದೇ ಸರ್ ಪಕ್ಕದ ಇದು ಸಿಮಿಲರ್, ಬೇರೆ ಬ್ರ್ಯಾಂಡಿಂಗ್ ಮೋಟರ್ ಸ್ಪೆಸಿಫಿಕೇಶನ್ ಡಿಫರೆಂಟ್ ಆಗಿದೆ. ಎಷ್ಟು ವ್ಯಾಟ್ಸ್ ಇದೆ ಇದು? ಇದು 1000 ವ್ಯಾಟ್ಸ್. 1000 ವ್ಯಾಟ್ಸ್. ಓಕೆ. ಅದೆಲ್ಲ ಜ್ಯೂಸ್ಗೆನಾ? ಅದೆಲ್ಲ ಪಕ್ಕದೆಲ್ಲ? ಇದು 2500 ವ್ಯಾಟ್ಸ್ ಬಾರ್ ಬ್ಲೆಂಡರ್ ವಿತ್ ಹೆಲ್ಮೆಟ್ ಅಂತ, ಅಂದ್ರೆ ಸೌಂಡ್ ಎಲ್ಲ ಬ್ಲಾಕ್ ಮಾಡುತ್ತೆ. ನಿಮಗೆ ಫುಲ್ ಕಸ್ಟಮೈಸ್ ಮಾಡಬಹುದು. ಇಷ್ಟು ಟೈಮಿಂಗ್ ಆಟೋಮೆಟಿಕ್ ರನ್ ಆಗುತ್ತೆ, ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಬ್ಲೆಂಡ್ ಆಗ್ತದೆ. ಇದು ಎಷ್ಟು ಲೀಟರ್ ವರೆಗೂ ಮಾಡಬಹುದು ಸರ್ ಜ್ಯೂಸ್ ಎಲ್ಲ ಇದರಲ್ಲಿ? 2 ಲೀಟರ್ಸ್ ವರೆಗೂ ಮಾಡಬಹುದು. ಇದು ಹೆಲ್ಮೆಟ್ ಬಂದಿಂದ ಸೌಂಡ್ ಬರಲ್ಲ. ಕೌಂಟರ್ ಮೇಲೆ ಇರುತ್ತಲ್ಲ, ಅಂದ್ರೆ ಕಸ್ಟಮರ್ ಏನಾದ್ರು ಇದ್ರೆ ಸೌಂಡ್ ಬರಲ್ಲ. ಕ್ಲೋಸ್ ಆಗಿದೆ. ಯಾವ ಕಂಪನಿ ಇದು? ಇದು ಬ್ಲೆಂಡ್ ಆರ್ಟ್. ಬ್ಲೆಂಡ್ ಆರ್ಟ್. ಮತ್ತೆ ಇದು ಬಾರ್ ಎಲ್ಲ ಅದಕ್ಕೆ ಬಾರ್ ಸೆಟ್ ಬರುತ್ತೆ. ಟೂಲ್ಸ್ ಎಲ್ಲ ಬರುತ್ತೆ. ಬಾರ್ಸ್, ಗ್ಲಾಸಸ್, ಮತ್ತೆ ಶೇಕರು, ಎಗ್ ಮೆಷರು, ಬಾರ್ ಸ್ಪೂನ್, ಕಾಕ್ಟೇಲ್ ಸ್ಟ್ರೇನರ್, ಹಿಪ್ ಫ್ಲಾಸ್ಕ್ ಮತ್ತೆ ಐಸ್ ಟಾಂಗ್ ಬರುತ್ತೆ. ಫುಲ್ ಒಂದ್ ಮಿನಿ ಬಾರ್ ತರ ಆಗುತ್ತೆ. FNS ಬ್ರ್ಯಾಂಡ್ ಇದೆ. ಇದು 25% ಆಫ್ ಇದೆ. ಇದು ಟ್ರೈಪ್ಲೈ ಕಮರ್ಷಿಯಲ್ಗೆ ಫ್ರೈ ಪ್ಯಾನ್ಸ್ ಇದೆ, ಸಾಸ್ ಪ್ಯಾನ್ಸ್ ಇದೆ, ನಾನ್ ಸ್ಟಿಕಲ್ ಫ್ರೈ ಪ್ಯಾನ್ಸ್ ಇದೆ. ಎಲ್ಲ ಹೆವಿ ಯೂಸೇಜ್ಗೆ ಟ್ರೈಪ್ಲೈ. ಇದು ಪ್ರಿಯಾ ಕಂಪನಿದು ಟ್ರೈಪ್ಲೈ. ಹೋಟೆಲ್ ಅವ್ರಿಗೆ ಯೂಸ್ ಆಗೋ ತರ ಫ್ರೈ ಪ್ಯಾನು, ಸಾಸ್ ಪ್ಯಾನ್ಸ್ ಬರುತ್ತೆ. ಸಿಮಿಲರ್ ನಾನ್ ಸ್ಟಿಕ್ ಫ್ರೈ ಪ್ಯಾನ್ಸ್ ಬರುತ್ತೆ. ಎಲ್ಲ ಫ್ರೈಯಿಂಗ್ ಗೆ, ಹೋಟೆಲ್ ಅವ್ರಿಗೆ ಹೆವಿ ಯೂಸೇಜ್ ಗೆ ತಡೆಯುತ್ತೆ. ಮತ್ತೆ ರಫ್ ಯೂಸ್ ಗೆ ಏನು ಹಾಳಾಗಲ್ಲ. ಇದೆಲ್ಲ ಸಾಸ್ ಪ್ಯಾನ್ ಕುಕಿಂಗ್ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಸರ್ ಏನ್ ಪ್ರೈಸ್ ಇದೆ ಸಾಸ್ ಪ್ಯಾನ್? 1875 MRP ಇದೆ, 30% ಆಫ್ ಇದೆ. ಪ್ರಿಯಾ ಕಂಪನಿದು ಟ್ರೈಪ್ಲೈ ಹೆವಿ ಡ್ಯೂಟಿ. ಇದ್ರ ಸೈಜ್ ಇದೆ ಸ್ಟಾರ್ಟಿಂಗ್ ಅನ್ಸುತ್ತಲ್ಲ ಹೋಟೆಲ್ಗೆ? ಸ್ಟಾರ್ಟಿಂಗ್ ಇನ್ನ ದೊಡ್ಡದು, ಇನ್ನ ಮೇಲೆ ಕೆಳಗಡೆ ಹೋದ್ರೆ ದೊಡ್ಡ ಸೈಜ್ ತನಕ ಪಾತ್ರೆ ಸಿಗುತ್ತೆ. ಇದು ಸಿಮಿಲರ್ಲಿ ವಿತ್ ನಾನ್ ಸ್ಟಿಕ್ ಕೋಟಿಂಗು. ಎಲ್ಲ ಆಮ್ಲೆಟ್ ಎಲ್ಲ ಅದಕ್ಕೆ ಮಾಡಕ್ಕೆ, ಮತ್ತೆ ಎಲ್ಲ ನೂಡಲ್ಸ್ ಎಲ್ಲ ಫ್ರೈ ಮಾಡಕ್ಕೆ ಸರಿ ಹೋಗುತ್ತೆ. ಇದು ಕೋನಿಕಲ್ ಸ್ಟ್ರೇನರ್. ಡೈರೆಕ್ಟ್ ನಿಮ್ ಕಪ್ಪು, ಜಗ್ಗು ಎಲ್ಲ ಡೈರೆಕ್ಟ್ ಅದ್ರಲ್ಲೇ ಹೋಗುತ್ತೆ. ಮತ್ತೆ ಲೆಫ್ಟ್ ಓವರ್ ಏನು ಲೀವ್ಸ್ ಎಲ್ಲ ಇರುತ್ತಲ್ಲ, ಅದು ಡೈರೆಕ್ಟ್ ಇದ್ರಲ್ಲೇ ಇರುತ್ತೆ. ಡೈರೆಕ್ಟ್ ನೀರು ಅಥವಾ ವಾಟರ್ ಎಲ್ಲ ಏನಿದೆ ಗ್ಲಾಸ್ ಅಲ್ಲಿ. ಮನೆಗೂ ಯೂಸ್ ಮಾಡಬಹುದಲ್ಲ? ಮನೆಗೂ ಯೂಸ್ ಮಾಡಿ. ಎಷ್ಟು ಸರ್ ಇದು ಪ್ರೈಸ್? ಇದು 340 ರೂಪೀಸ್. ತುಂಬಾ ಸೈಜಸ್ ಇದೆ ಅನ್ಸುತ್ತೆ ಇದರಲ್ಲಿ. ಇದರಲ್ಲಿ ಚಿಕ್ಕದಿಂದ ಇಷ್ಟು ದೊಡ್ಡ ಸೈಜ್ ವರೆಗೆ ಇದೆ. ಇದು ಹೋಟೆಲ್ ಅಲ್ಲಿ ಯೂಸ್ ಆಗೋ ತರ ಬೌಲ್ಸ್. ಇದರಲ್ಲಿ ಸಿಂಗಲ್ ವಡ, ದಹಿ ವಡ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಈ ಶೇಪ್ ಯೂಸ್ ಮಾಡ್ತಾರೆ. ರೈಸ್ ಕೂಡ ಕೊಡ್ತಾರೆ ಹೋಟೆಲ್? ರೈಸ್ ಸಿಂಗಲ್ ಪೋರ್ಷನ್, ಹಾಫ್ ಪೋರ್ಷನ್ ತನಕ. ಸರ್ ಇದೆಲ್ಲ ಮನೆಗೂ ಕೊಡ್ತೀರಾ? ರಿಟೇಲ್ ಅಲ್ಲೂ ಕೊಡ್ತೀರಾ ಅಥವಾ ಹೋಟೆಲ್ ಮಾತ್ರನಾ? ಕೊಡ್ತೀವಿ, ಬಟ್ ಮಿನಿಮಮ್ 6-12 ಆತರ. 6-12 ತಗೊಳ್ಬೇಕು. ಮತ್ತೆ ಇದು ನಾರ್ಮಲ್ ಕಟೋರಿ ಎಲ್ಲ, ಗ್ರೇವಿ ಎಲ್ಲ ಅದಕ್ಕೆ ಯೂಸ್ ಬರುತ್ತೆ. ಇದೆಲ್ಲ ಡೀಪ್ ಇಡ್ಲಿ ಸೆಟ್? ಇದು ಎಲ್ಲ ಬಿರಿಯಾನಿ ಎಲ್ಲ ಸರ್ವ್ ಮಾಡಕ್ಕೆ, ರೈಸ್ ಎಲ್ಲ ಸರ್ವ್ ಮಾಡ್ತಾರಲ್ಲ ಹೋಟೆಲ್ ಅಲ್ಲಿ, ಅದಕ್ಕೆ. ಸರ್ ಇದನ್ನ ನಾವು ಮನೆಗೆ ತಗೊಳ್ತೀನಿ ಅಂದ್ರೆ 6 ಪೀಸ್ ತಗೊಳ್ಬೇಕಾ ಮಿನಿಮಮ್? ಕೊಡ್ತೀವಿ. ಸರ್ ಇದೆಲ್ಲ ಏನು? ಇದು ಸೇಮ್ ಸಿಮಿಲರ್ ಸೈಜ್, ಪೋರ್ಷನ್ ಸೈಜ್ ಎಲ್ಲ ಕಮ್ಮಿ ಸೇಮ್ ಆಗಿ. ಇದು ಮಿನಿ ಸೈಜ್, ಇದು ದೊಡ್ಡ ಸೈಜ್. ಸರ್ ಏನ್ ಪ್ರೈಸ್ ಇದೆ 6 ಪೀಸ್ಗೆ? ಇದು ಕೆಜಿ ಲೆಕ್ಕಲ್ಲಿದೆ. ಕೆಜಿ ಲೆಕ್ಕನಾ? 395 ಕೆಜಿಗೆ. 395 ರೂಪೀಸ್ ಕೆಜಿಗೆ. 1 ಕೆಜಿಗೆ ಎಷ್ಟು ಪೀಸ್ ಬರುತ್ತೆ ಸರ್ ಇದು ತಗೊಂಡ್ರೆ? ಚಿಕ್ಕದು ಅರೌಂಡ್ 10 ಪೀಸ್ಗಿಂತ ಜಾಸ್ತಿನೇ ಬರುತ್ತೆ. ಹೌದಾ? ಇದೆಲ್ಲ ಬೇರೆ ಬೇರೆ ಶೇಪ್ ಇದೆ ಅನ್ಸುತ್ತಲ್ಲ? ಅದೇ ಸೇಮ್ ಮಿಕ್ಸ್ ಆಗಿ. ಇದೆಲ್ಲ ಸೇಮ್ ಅದೇನೆ. ಇದು ಸೇಮ್ ಸಿಮಿಲರ್ ರೈಸ್ ಸರ್ವಿಂಗ್ ಮೆಲಮೈನ್ ಅಲ್ಲಿ. ಅಂದ್ರೆ ಸಿರಾಮಿಕ್ ಎಲ್ಲ ಚಿಪ್ ಎಲ್ಲ ಆಗತ್ತಲ್ಲ, ಇದ್ರಲ್ಲಿ ಆಗಲ್ಲ. ಫುಡ್ ಗ್ರೇಡ್. ಬಿಸಿ ಹಾಕ್ಬೋದು. ಫುಡ್ ಗ್ರೇಡ್ ಇದೆಯಾ? ಸರ್ವಿಂಗ್ ಗೋಸ್ಕರ ಯೂಸ್ ಮಾಡಬಹುದು. ಸರ್ ಇದು ಕೆಜಿ ಲೆಕ್ಕ? ಸ್ಟೀಲ್ ಮಾತ್ರ? ಇಲ್ಲ, ಸ್ಟೀಲ್ ಕೆಜಿ ಲೆಕ್ಕ. ಇದು ಎಲ್ಲ MRP ಬರುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಈ ಬ್ರಾಂಡ್ ಅಲ್ಲಿ 45-50% ತನಕ ಇದೆ. ಸರ್ ಇದೆಲ್ಲ ಫುಡ್ ಪ್ಯಾನ್ಸ್ ಮತ್ತೆ ಸರ್ವಿಂಗ್ ಎಲ್ಲ ಅದಕ್ಕೆ ಇಟ್ಟಿರ್ತಾರೆ. ಮತ್ತೆ ಇದ್ರಲ್ಲಿ ಏನ್ ಹೇಳ್ತಾರೆ, ಕಂಪಾರ್ಟ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಬಫೆ ಎಲ್ಲ ಸರ್ವ್ ಮಾಡಕ್ಕೆ ಲೈವ್ ಕೌಂಟರ್ ಹತ್ರ ಇಟ್ಟಿರ್ತಾರೆ. ಮತ್ತೆ ಸ್ಟೋರೇಜ್, ಮಸಾಲಾ, ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ತಾರೆ. ಇದಕ್ಕೆಲ್ಲ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಅನ್ಸುತ್ತೆ ನಿಮ್ಮ ಹತ್ರನೇ? ಸ್ಟ್ಯಾಂಡ್ ಬೇಕಾದ್ರೆ ನೀವು ಯಾವ ಸೈಜ್ ಪ್ಯಾನ್ ಸೆಲೆಕ್ಟ್ ಮಾಡ್ತೀರಾ ಆ ಸೈಜ್ ಪ್ರಕಾರ ಸ್ಟ್ಯಾಂಡ್ ಕಸ್ಟಮೈಸ್ ಮಾಡ್ಕೊಡ್ತೀರಾ.
ಇದು ಎಲ್ಲ ಮೆನು ಹೋಲ್ಡರ್, ಹಾ ಓಕೆ ಮೆನು ಕಾರ್ಡ್ ಎಲ್ಲ ಪೇಪರ್ಸ್ ಎಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಕಸ್ಟಮರ್ಸ್ ಕೊಡ್ಬೋದು. ಸರ್ ಇದೆಲ್ಲ ಬಾಕ್ಸ್ ತರ ಇದೆಲ್ಲ ಇದು ಸೇಮ್ ಸರ್ವಿಂಗ್ ಪ್ಯಾನ್ಸ್ ಶೇಪ್ ಬೇರೆ ಬೇರೆ. ಇದರಲ್ಲಿ ತುಂಬಾ ವೇರಿಯಸ್ ಸೈಜ್, ಇಷ್ಟು ಚಿಕ್ಕದಿಂದ ಇನ್ನ ಇದು 1/9 ಅಂತ ಹೇಳ್ತಾರೆ. ಇದರಲ್ಲಿ 9 ಪೀಸಸ್ ಹಾಕಿದ್ರೆ ಅಷ್ಟು ದೊಡ್ಡದು ಬರುತ್ತೆ ಆ ತರ. ಸರ್ ಇವಾಗ ಇದನ್ನ ನಾವು ಮನೆಗೆ ತಗೊಂಡ್ರೆ ಮೈಕ್ರೋ ಓವನ್ ಅಲ್ಲಿ ಇಟ್ಕೋಬಹುದಾ? ಇಲ್ಲ, ಇದು ಸ್ಟೀಲ್ ಇದು ಹೋಟೆಲ್ಗೆ ಯೂಸ್ ಆಗೋ ತರ ಗ್ಯಾಸ್ಟ್ರೋನಮ್ ಪ್ಯಾನ್ಸ್. ಡೈರೆಕ್ಟ್ ಇದು ನಿಮ್ ಕಂಟೈನರ್ ಪ್ರಕಾರ ಹೋಗುತ್ತೆ ಮೇಲೆ. ಎಲ್ಲ ಕಂಟೈನರ್ ಮಸಾಲೆ ಎಲ್ಲ ಇದರಲ್ಲಿ ಇಟ್ಟಿರ್ತಾರೆ, ಅದು ಎಲ್ಲ ಯೂಸ್ ಆಗುತ್ತೆ. ಇದು ಎಲ್ಲ ಪ್ಲಾಸ್ಟಿಕ್ ರೇಂಜ್, ಈ ಕಡೆ ಆ ಕಡೆ ಎಲ್ಲ ನೋಡಬಹುದು. ಎಲ್ಲ ರೆಗ್ಯುಲರ್ ಸ್ಮಾಲ್ ಹೋಟೆಲ್ಸ್ ಅಲ್ಲಿ ಯೂಸ್ ಆಗೋ ತರ. ಸರ್ ಇದೆಲ್ಲ ಫುಡ್ ಗ್ರೇಡ್ ಇದೆಯಾ? ಫುಡ್ ಗ್ರೇಡ್ ಇದೆ ಪ್ಲಾಸ್ಟಿಕ್. ಸರ್ ಇದೆಲ್ಲ ಏನ್ ಸರ್ ಇದು ಫ್ರೈಯಿಂಗ್ ಬಾಸ್ಕೆಟ್, ಆಯಿಲ್ ಫ್ರೈಯರ್ ಎಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಫ್ರೈ ಮಾಡೋ ತರ ಸ್ಟೀಮರ್ ಬರುತ್ತಲ್ಲ, ಅದ್ರ ಹಾಕಿಡಕ್ಕೆ ಎಕ್ಸ್ಟ್ರಾ ಬಾಸ್ಕೆಟ್. ಇದೆಲ್ಲ ಹೋಟೆಲ್ ಪರ್ಪಸ್. ಹೋಟೆಲ್ ಪರ್ಪಸ್ ಸೈಜಸ್ ಕೂಡ ಸಿಗುತ್ತೆ ಇದರಲ್ಲಿ. ಸೈಜಸ್ ಸಿಗುತ್ತೆ, ಇದು ಇಲ್ಲೆಲ್ಲ ಸೈಜಸ್ ಇದೆ. ಇನ್ನ ದೊಡ್ಡ ದೊಡ್ಡ ಸೈಜಸ್ ಸಿಗುತ್ತೆ. ಪ್ಲಾಸ್ಟಿಕ್ ಅಲ್ಲಿ ಇನ್ನ ತುಂಬಾ ವೆರೈಟಿ ಇಲ್ಲಿ. ದೊಡ್ಡ ಪ್ಲೇಟು, ಕಂಪಾರ್ಟ್ಮೆಂಟ್ ಪ್ಲೇಟ್ಸ್, ಇದು ಎಲ್ಲ ಸಿಗುತ್ತೆ. ಕಲರ್ಸ್ ಮಿಕ್ಸ್ ಎಲ್ಲ ಕಲರ್ ಸಿಗುತ್ತೆ. ಪ್ಲಾಸ್ಟಿಕ್ ಫುಲ್ ರೇಂಜ್ ಅಲ್ಲಿ ಅಂದಾಜು ಒಂದು 5-6 ಕಲರ್ ಬರುತ್ತೆ. ನಿಮ್ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಆ ತರ ಎಲ್ಲ ಫುಲ್ ರೆಡಿ ಸ್ಟಾಕ್ ಸಿಗುತ್ತೆ. ಸರ್ ಎಷ್ಟು ಪೀಸ್ ಬೇಕಾದ್ರೂ ತರಿಸ್ಕೊಡ್ತೀರಾ? 100, 200, 300 ಆ ತರ. ಇದು ಹೋಟೆಲ್ಗೆ ಸರ್ವಿಂಗ್ ಹಂಡಿ ಅಂತ ಹೇಳ್ತಾರೆ. ರೈಸ್ ಬಿರಿಯಾನಿ ಹಂಡಿ ಅಂತ ಇದ್ರಲ್ಲಿ ಸರ್ವ್ ಮಾಡ್ತಾರೆ ಸೈಜ್ ವೈಸ್. ಇದ್ರಲ್ಲಿ ಮ್ಯಾಟ್ ಫಿನಿಶ್, ಹ್ಯಾಮರ್ಡ್ ಗ್ಲಾಸಿ ಫಿನಿಶ್, ಬಾಂಡ್ಲಿ ಶೇಪ್ ಅಲ್ಲಿ ಗ್ರೇವಿ ಎಲ್ಲ ಕೊಡ್ತಾರೆ, ಸಬ್ಜಿ ಎಲ್ಲ ಕೊಡ್ತಾರೆ. ಅದಕ್ಕೆ ಸರ್ವಿಂಗ್ ಯೂಸ್ಗೆ ಮೇನ್ಲಿ ಯೂಸ್ ಆಗುತ್ತೆ. ತುಂಬಾ ಚಿಕ್ಕ ಸೈಜಸ್ಗಿಂತ ಇನ್ನ ದೊಡ್ಡ ಇಷ್ಟು ದೊಡ್ಡದಾಗಿ ಬರುತ್ತೆ. ಇದು ಸ್ವಲ್ಪ ಯೂನಿಕ್ ಆಗಿ ಗ್ಲಾಸಿ ಪ್ರೀಮಿಯಂ ಫಿನಿಶ್ ಅಲ್ಲಿ ಸಿಗುತ್ತೆ ಸರ್ವಿಂಗ್ಗೋಸ್ಕರ. ಇದು ಎಲ್ಲ ಸೂಪ್ ಬೌಲ್ ಇಡಕ್ಕೆ, ಸೂಪ್ ಲೈನರು, ಫಿಂಗರ್ ಬೌಲ್, ಸೂಪ್ ಬೌಲ್ ಎಲ್ಲ ಇಟ್ಬಿಟ್ಟು ಇದರಲ್ಲಿ ಇಟ್ಬೋದು. ಹ್ಯಾಮರ್ ಡಿಸೈನ್ ಬರುತ್ತೆ. ಇದು ಎಲ್ಲ ಡೀಪ್ ಮಿಕ್ಸಿಂಗ್ ಬೌಲ್ಸ್, ಎಲ್ಲ ಮಿಕ್ಸಿಂಗ್ ತರಕಾರಿ ಎಲ್ಲ ಮಿಕ್ಸ್ ಮಾಡಕ್ಕೆ. ಇದ್ರಲ್ಲಿ ತುಂಬಾ ಸೈಜಸ್ ಬರುತ್ತೆ, ಇಷ್ಟು ಚಿಕ್ಕದಿಂದ ಇಷ್ಟು ದೊಡ್ಡವರೆಗೂ ಬರುತ್ತೆ. ಎಲ್ಲ ಸೈಜ್, ಇದು ಚಿಕ್ಕದು, ಇದೆಲ್ಲ ಇಲ್ಲಿ ದೊಡ್ಡದು, ದೊಡ್ಡದಿದೆ, ಎಲ್ಲ ವೆರೈಟಿ ಸೈಜಸ್ ಸಿಗುತ್ತೆ. ಇದು ಎಲ್ಲ ಸೌಟ್ ಎಲ್ಲ ರೇಂಜ್ ಸ್ಟಾರ್ಟಿಂಗ್ ಫ್ರಮ್ 30 ರೂಪೀಸ್ ಇಂದ 100-200 ವರೆಗೆ ಇದೆ. ನೀವು ಯಾವ ತರ ಕ್ವಾಲಿಟಿ ತಗೋತೀರಾ ಆ ತರ. ಇದು ಎಲ್ಲ ಮಿಕ್ಸಿಂಗ್ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ತುಂಬಾ ವೆರೈಟಿ, ಈ ಕಡೆ ಕುರ್ಪಿ, ಜಾರ ಎಲ್ಲ ಸಿಗುತ್ತೆ. ರೈಸ್ ಎಲ್ಲ ಹಾಕೋದಕ್ಕೆ ಎಲ್ಲ ಸಿಗುತ್ತೆ. ಇದು ಎಲ್ಲ ಬೆಂಡ್ ಇರುತ್ತೆ, ನಿಮ್ ಡೈರೆಕ್ಟ್ ಎಲ್ಲ ಸರ್ವ್ ಮಾಡ್ಬಿಟ್ಟು ಇಲ್ಲಿ ಹಂಗೆ ಇಡ್ಬೋದು. ಬೀಳಲ್ಲ, ಆಮೇಲೆ ಸಪೋರ್ಟ್ ಇರುತ್ತೆ. ಇದು ದೊಡ್ಡ ಸೈಜ್ ಜಾರ ಎಲ್ಲ ಇದೆ, ಜಾಲ್ರೆ ಪೂರಿ ಎಲ್ಲ ತಗೊಳಕ್ಕೆ ಸರಿ ಹೋಗುತ್ತೆ. ಇದು ವುಡನ್ ಸಿಸ್ಲರ್, ಪಿಜ್ಜಾ ಪ್ಯಾನು ಎಲ್ಲ ಸರ್ವ್ ಮಾಡಕ್ಕೆ. ಇಲ್ಲಿ ಪಿಜ್ಜಾ ಎಲ್ಲ ಸರ್ವ್ ಮಾಡ್ತಾರಲ್ಲ ಹೋಟೆಲ್, ಅದು ಇದರಲ್ಲಿ ಸೈಜಸ್ ಶೇಪ್ಸ್ ಬರುತ್ತೆ, ರೌಂಡ್ ಶೇಪ್ ಅಲ್ಲೂ ಬರುತ್ತೆ, ಸೈಜಸ್ ಚಿಕ್ಕ ಸೈಜಸ್ ಬರುತ್ತೆ. ಮತ್ತೆ ಸಿಸ್ಲರ್ಸ್ ಇದೆ, ಸೈಜ್ ಇಂದ ದೊಡ್ಡ ಸೈಜ್ ತನಕ, ರೌಂಡ್, ಓವಲ್, ಸ್ಕ್ವೇರ್ ಎಲ್ಲ ಬರುತ್ತೆ. ರೋಸ್ಟರು, ದೊಡ್ಡ ಏನು ಗ್ರಿಲ್ ಏನಾದ್ರು ಮಾಡ್ಬೇಕಾದ್ರೆ ಇದರಲ್ಲಿ ಇಟ್ಬಿಟ್ಟು ಮಾಡಬಹುದು. ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡಬಹುದಾ? ಇಲ್ಲ, ಸ್ಯಾಂಡ್ವಿಚ್ ಗೆ 6 ಸೈಜಸ್ ಬರುತ್ತೆ, ಸಿಮಿಲರ್ ಕಾಣುತ್ತೆ. ಇದು ಎಲ್ಲ ಸ್ಟೀಲ್ ಲೆವಿ ಫಿನಿಶಿಂಗ್ ಗ್ರಿಪ್ ಗೋಸ್ಕರ ಮಾಡಿರ್ತಾರೆ. ಜಾಲ್ರೆ ಪೂರಿ ಎಲ್ಲ ಎತ್ತೋದಕ್ಕೆ ಸರಿ ಹೋಗುತ್ತೆ. ಇದು ಎಷ್ಟು ಪೀಸ್ ಬೇಕಾದ್ರೂ ಅಷ್ಟು ಸಿಗುತ್ತೆ. ಫುಲ್ ನೋಡಿ ಸ್ಟಾಕು ಇದೆ, ಒಂದೇ ಐಟಮ್ ಇಷ್ಟು ಸ್ಟಾಕ್ ಎಲ್ಲ ಮೇಂಟೈನ್ ಮಾಡಿರ್ತೀವಿ. ಎಷ್ಟು ಕ್ವಾಂಟಿಟಿ ಬೇಕು ಸಿಗುತ್ತೆ. ಅದೆಲ್ಲ ಸರ್ವಿಂಗ್ ಇದೆನಾ? ಹೋಟೆಲ್ ಸರ್ವಿಂಗ್ ಮುಂಚೆ ತೋರಿಸಿದಲ್ಲ, ಶೇಪ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಇದು ಜಗ್ಗು, ಪಾಲಿಕಾರ್ಬನೇಟ್, ಗ್ಲಾಸ್ ತರ ಕಾಣುತ್ತೆ, ಬಟ್ ಪಾಲಿಕಾರ್ಬನೇಟ್ ಡ್ಯಾಮೇಜಸ್ ಎಲ್ಲ ಕಮ್ಮಿ ಆಗುತ್ತೆ. ಹೊಡಿಯಲ್ವಾ ಇದು ಮೇಲಿಂದ ಬಿದ್ದಾಗ? ನಾರ್ಮಲ್ ಫಾಲ್ ಎಲ್ಲ ಏನಾಗಲ್ಲ, ಗ್ಲಾಸ್ ತರ ಎಷ್ಟು ಈಸಿಯಾಗಿ ಹೋಗುತ್ತೆ. ಇದು ಸ್ವಲ್ಪ ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಇದು ಸೇಮ್ ಈ ಮೆಟೀರಿಯಲ್ ಗ್ಲಾಸ್, ಇದು ಬಿದ್ರೇನು ಏನಾಗಲ್ಲ, ನೋಡ್ಬೋದು, ಏನೂ ಆಗಲ್ಲ. ಎರಡಕ್ಕೂ ಆಗುತ್ತೆ. ಗ್ಲಾಸ್ ಬಿದ್ರೆ ಏನಾಗಲ್ಲ, ಹಂಗೆ ಸಿಂಗಲ್ ಪೀಸ್ ಎಲ್ಲ ಇದೆ. ಇದು ಎಲ್ಲ ಸ್ಟ್ರೈನರ್ಸ್, ಚಿಕ್ಕ ಸೈಜಸ್ ಇಂದ ದೊಡ್ಡ ಸೈಜಸ್. ಇದು ಮೀಡಿಯಂ ಸೈಜು, ಸ್ಟೀಲ್ ಹ್ಯಾಂಡಲ್ ಅಲ್ಲಿ, ಪ್ಲಾಸ್ಟಿಕ್ ಹ್ಯಾಂಡಲ್ ಅಲ್ಲಿ ಎಲ್ಲ ಸಿಗುತ್ತೆ. ಮತ್ತೆ ಫ್ರೈ ಪ್ಯಾನ್ ಸೇಮ್ ಇನ್ನ ದೊಡ್ಡ ಸೈಜಸ್ ಬೇಕಾದ್ರೆ ಇಲ್ಲಿದೆ. ಇದು ಎಲ್ಲ ತುರಿಯಕ್ಕೆ ಯೂಸ್ ಆಗುತ್ತೆ. ಇದು ಏನ್ ಮೆಟೀರಿಯಲ್ ಇದೆ? ಅಲ್ಯೂಮಿನಿಯಂ?
ಐರನ್ ಅಲ್ಲಿ ಸ್ವಲ್ಪ ಫಿನಿಶಿಂಗ್. ಓಕೆ. ಸ್ಟ್ರೈನರ್ಸ್ ಫುಲ್ ದೊಡ್ಡ ಇಷ್ಟು ದೊಡ್ಡ ತನಕ ಸೈಜಸ್ ಇದೆ. ಓಕೆ. ಎಲ್ಲ ಜ್ಯೂಸಸ್ ಎಲ್ಲ ಸ್ಟ್ರೈನ್ ಮಾಡಕ್ಕೆ. ಓಕೆ. ನೋಡಿ ಎಷ್ಟು ದೊಡ್ಡ ಬರುತ್ತೆ, ಫುಲ್ ದೊಡ್ಡದಾಗಿ ಎಲ್ಲ ಯೂಸ್ ಮಾಡಕ್ಕೆ ಸರಿ ಹೋಗುತ್ತೆ. ಓಕೆ ಸರ್, ಅದೆಲ್ಲ ಇನ್ ಸ್ಟೀಲ್ ಇದೆಯಲ್ಲ, ವುಡನ್ ಹ್ಯಾಂಡಲ್ ಇದೆಯಲ್ಲ? ಅದು ಪಿಜ್ಜಾ ಸರ್ವಿಂಗ್ ಮತ್ತೆ ಪಿಜ್ಜಾ ಲಿಫ್ಟರ್ ಇದೆ. ಲಿಫ್ಟರ್. ಓಕೆ. ಪಿಜ್ಜಾನ ಡೈರೆಕ್ಟ್ ಓವನ್ ಇಂದ ಎತ್ಬಿಟ್ಟು ಡೈರೆಕ್ಟ್ ಪ್ಲಾಟರ್ ಮೇಲೆ ಸರ್ವ್ ಮಾಡಬಹುದು.